ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರೋದು ಕೂಡ ಬಂಜೇತನಕ್ಕೆ ಕಾರಣವಾಗಬಹುದು. ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದ ಮಾಹಿತಿ, ವಿಚಾರಗಳ ಕೊರತೆ ಇದೆ. ಬಂಜೇತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗ್ತಿದ್ದಾರೆ. ಆದರೆ ಪೂರಕ ಚಿಕಿತ್ಸೆ ಮೂಲಕ ಮಕ್ಕಳನ್ನ ಪಡಿಬಹುದು. ಹಾಗಿದ್ರೆ ಈ ಬಂಜೇತನಕ್ಕೆ ಕಾರಣ ಏನು? ಇದಕ್ಕಿರುವಂತಹ ಚಿಕಿತ್ಸೆಗಳಾದ IUI, IVF ಯಾವಾಗ ತಗೊಂಡ್ರೆ ಸೂಕ್ತ? ಅದು ಯಾವ ರೀತಿಯಾಗಿರುತ್ತೆ? ಯಾವಾಗ IUI ಚಿಕಿತ್ಸೆ ಪಡೆದುಕೊಳ್ಬೇಕು ಮತ್ತು IVF ಯಾರಿಗೆಲ್ಲ ಸೂಕ್ತವಾಗಿರುತ್ತೆ? ಹೀಗೆ ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖುಷಿ ಫರ್ಟಿಲಿಟಿ ಹಾಗೂ IVF ಸೆಂಟರ್, JP ನಗರ್, ಬೆಂಗಳೂರಿನಲ್ಲಿ ಕ್ಲಿನಿಕಲ್ ಡೈರೆಕ್ಟರ್ ಹಾಗೂ ಲೀಡ್ IVF ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ರಶ್ಮಿ ಯೋಗೀಶ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಎಸ್ ಡಾಕ್ಟರ್, ನಾವು ನೋಡ್ತಾ ಇದ್ದೀವಿ IVF ಚಿಕಿತ್ಸೆ ಒಂದು ವರದಾನವಾಗಿ ಬಂದಿದೆ. ಯಾಕೆಂದರೆ ಹೆಚ್ಚಾಗ್ತಿರುವಂತಹ ಬಂಜೇತನ ಸಮಸ್ಯೆಗೆ ಆದರೂ ಕೂಡ IVF ಅಲ್ಲೂ ಕೂಡ ಸಾಕಷ್ಟು ಚಾಲೆಂಜಸ್ನ ತುಂಬ ಜನ ಅನುಭವಿಸ್ತಾ ಇದ್ದಾರೆ. ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ನೀವು ಕೂಡ ಸುಮಾರು 15 ವರ್ಷಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ. ಸುಮಾರು 30,000 ಹೆಚ್ಚು ಹೆಣ್ಮಕ್ಳಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ. ಅಂದರೆ ಏನು ಸಮಸ್ಯೆ ಆಗ್ತಾ ಇದೆ ಡಾಕ್ಟರ್, ಅಥವಾ ಯಾವುದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ? ಈಗ ಎಗ್ ಪ್ರೊಡಕ್ಷನಲ್ಲೇ ಪ್ರಾಬ್ಲಮ್ ಅಂತ ಮೇಜರ್ ಆಗಿ ಹೇಳ್ತಾರೆ. ನಿಮಗೆ ಅಂದರೆ ನೀವು ಬಹಳ ಸಕ್ಸಸ್ಫುಲ್ ಚಿಕಿತ್ಸೆಗಳನ್ನು ಕೊಟ್ಟು ಒಳ್ಳೆ ರಿಸಲ್ಟ್ಸ್ ಬಂದಿದ್ದಿದೆ. ಅದಕ್ಕಾಗಿ ನಿಮಗೆ 10 ಅವಾರ್ಡ್ಗಳು ಕೂಡ ಸಿಕ್ಕಿದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಟಾಪ್ 25 ಬೆಸ್ಟ್ ಡಾಕ್ಟರ್ಸಲ್ಲಿ ಮೇಡಮ್ ಕೂಡ ಒಬ್ಬರಾಗಿದ್ದಾರೆ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಕಾಂಗ್ರಾಟ್ಸ್ ಫಾರ್ ದ್ಯಾಟ್. ಆ್ಯಂಡ್ ಇದರ ಬಗ್ಗೆ ಮಾತನಾಡೋದಾದರೆ ಡಾಕ್ಟರ್, ಯಾವ ಕಾರಣಕ್ಕಾಗಿ ಈ ರೀತಿ ಸಮಸ್ಯೆ ಉದ್ಭವ ಆಗುತ್ತೆ? ನೀವು ಹೇಗೆ ನೋಡ್ತೀರಾ ಇದನ್ನು? ಇವಾಗ ನಾನು ಪ್ರಾಕ್ಟೀಸ್ ಮಾಡೋದು 15 ವರ್ಷಕ್ಕಿಂತ ಜಾಸ್ತಿ ಆಗೋಯಿತು. ಇದರಲ್ಲಿ ಇತ್ತೀಚೆಗೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಸುಮಾರು ಹೆಣ್ಮಕ್ಳಿಗೆ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ನಾವು ರಿಡ್ಯೂಸ್ಡ್ ಓವರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಇದರಿಂದ ಹೆಣ್ಮಕ್ಳಿಗೆ ಕೆಲವೊಂದು ಸತಿ ಅವ್ರಿಗೆ ಸರಿಯಾಗಿ ಋತುಚಕ್ರ ಆಗೋದಿಲ್ಲ. ಆಮೇಲೆ ಅವ್ರಿಗೆ ಈ ಮೆನ್ಸ್ಟ್ರಲ್ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ಆಮೇಲೆ ಮೋಸ್ಟ್ ಸ್ಟ್ರೈಕಿಂಗ್ ಫೀಚರ್ ಏನಂದರೆ, ಅವ್ರಿಗೆ ಪ್ರತಿ ತಿಂಗಳು 30 ದಿವಸಕ್ಕೊಂದ್ಸತಿ ಪೀರಿಯಡ್ ಆಗ್ತಾ ಇತ್ತು ಮುಂಚೆ ಅಂತಂದರೆ, ಬರ್ತಾ ಬರ್ತಾ ಅವ್ರಿಗೆ 24-25 ದಿವಸಕ್ಕೊಂದ್ಸತಿ ಪೀರಿಯಡ್ ಬರೋದು ಸ್ಟಾರ್ಟ್ ಆಗುತ್ತೆ. ಶಾರ್ಟ್ ಮೆನ್ಸ್ಟ್ರಲ್ ಸೈಕಲ್ಸ್ ಅಥವಾ ಬೇಗ ಪೀರಿಯಡ್ಸ್ ಬರೋದು ಸ್ಟಾರ್ಟ್ ಆಗಿಬಿಟ್ರೆ ಇಟ್ ಈಸ್ ಅನ್ ಇಂಡಿಕೇಶನ್ ಆಫ್ ರಿಡ್ಯೂಸ್ಡ್ ಓವರಿಯನ್ ರಿಸರ್ವ್. ಅಂದರೆ ಅವ್ರಿಗೆ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಆದ್ದರಿಂದ ನಾವು ಫಸ್ಟ್ ಥಿಂಗ್ ವಿ ಪ್ರಮೋಟ್ ಇಸ್ ಕನ್ಸೆಪ್ಷನ್ ಬಿಫೋರ್ ಕಾಂಟ್ರಾಸೆಪ್ಷನ್. ಅಂದರೆ ಮದುವೆ ಆದ ಕೂಡಲೇ ನಮಗೊಂದು ವರ್ಷ 2 ವರ್ಷ ಮಗು ಬೇಡ ಅಂತ ಅಂದ್ಕೊಳ್ತಾ ಇರುವಾಗ ಫಸ್ಟ್ ಅವ್ರದ್ದು ಎಗ್ ಕೌಂಟ್ ಎಷ್ಟಿದೆ ಅಂತ ಪರೀಕ್ಷೆ ಮಾಡಿಸ್ಕೋಬೇಕು. 2 ರೀತಿಯಿಂದ ಪರೀಕ್ಷೆ ಮಾಡಿಸ್ಕೋಬೋದು. ಒಂದು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಪ್ರತಿಯೊಂದು ಓವರಿಯಲ್ಲಿ ಎಷ್ಟು ಅಂಡಾಣುಗಳಿದೆ ಅಂತ ಸಂಖ್ಯೆ ಕಂಡು ಹಿಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಗ್ ಕೌಂಟ್ ಎಷ್ಟಿದೆ ಅಂತ. ಅದು ಯೂಶಲಿ ಮುಟ್ಟಾಗಿರೋ 2ನೇ, 3ನೇ, 4ನೇ ದಿವಸದಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇನ್ನೊಂದು, ಒಂದು ಬ್ಲಡ್ ಟೆಸ್ಟ್ AMH ಅಂತಿರುತ್ತೆ. ಅದರಲ್ಲಿನೂ ಅವ್ರ ಎಗ್ ಕೌಂಟ್ ಗೊತ್ತಾಗುತ್ತೆ. AMH ಎಲ್ಲ ಸರಿಯಾಗಿದ್ದು ಅವ್ರಿಗೆ ಯಾವುದೂ ತೊಂದರೆ ಇಲ್ಲ ಅಂತಂದರೆ ಮಾತ್ರ ಅವರು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ಕೋಬಹುದು. ಆಮೇಲೆ ಇವಾಗ ಬಿಕಾಸ್ ಆಫ್ ಎಜುಕೇಷನ್ ಹೆಣ್ಮಕ್ಳು ಬೇಗ ಮದುವೆ ಆಗೋದಿಲ್ಲ. ಅದರಲ್ಲಿ ಮತ್ತೆ ಮದುವೆ ಆದಮೇಲೂ ಅವರು ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡ್ಕೊಂಡ್ಬಿಟ್ರೆ ಅದರಿಂದ ಅವ್ರಿಗೆ ತೊಂದರೆ ಆಗುತ್ತೆ. ಇತ್ತೀಚೆಗೆ ನಾವು ನೋಡ್ತಾ ಇರೋದು ಏನಂದರೆ, ತುಂಬ ಹೆಣ್ಣು ಮಕ್ಕಳಿಗೆ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಬರೀ ವಯಸ್ಸಷ್ಟೇ ಅಲ್ಲ, ಕೆಲವೊಂದು ಆಟೋ ಇಮ್ಯೂನ್ ಪ್ರಾಬ್ಲಮ್ಗಳಿಂದನೂ ಇದು ಕಡಿಮೆ ಆಗ್ತಾ ಇದೆ. ಅದರಿಂದ ನಾವು ಹೆಣ್ಮಕ್ಳಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ನೋಡ್ತೀವಿ. ಥೈರಾಯ್ಡ್ ಪ್ರಾಬ್ಲಮ್ ಇರೋ ಹೆಣ್ಮಕ್ಳು ಇನ್ನೊಂದು 2 ಬ್ಲಡ್ ಟೆಸ್ಟು ಮಾಡಿಸ್ಕೊಂಡು ಏನಾದರೂ ಆಟೋ ಇಮ್ಯೂನ್ ಪ್ರಾಬ್ಲಮ್ ಇದೆನಾ ಅಂತ ಕಂಡುಹಿಡಿಬೇಕು. ಯೂಶಲಿ ಥೈರಾಯ್ಡ್ ಆಟೋ ಇಮ್ಯುನಿಟಿಯಿಂದ ಇದ್ದರೆ ಅವ್ರಿಗೆ ಬೇಗ ಅಂಡಾಣುಗಳ ಸಂಖ್ಯೆ ಕೂಡ ಕಡಿಮೆ ಆಗಬಹುದು. ಇಂಥದ್ರಲ್ಲಿ ಅವರು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ಕೊಳ್ಳಾರ್ದೆ ಬೇಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯದು. ನಾವು ಇನ್ನೊಂದು ನೋಡ್ತಾ ಇದ್ದೀವಿ,
ಕೆಲವೊಂದು ಸತಿ ಕ್ಯಾನ್ಸರ್ ಚಿಕಿತ್ಸೆಯಿಂದಾಗಲಿ ಯಾವುದಾದ್ರೂ ಪ್ರೀವಿಯಸ್ ಓವೇರಿಯನ್ ಸರ್ಜರಿಯಿಂದಾಗಲಿ ಅವ್ರಿಗೆ ಎಗ್ ಕೌಂಟ್ ಕಡಿಮೆ ಆಗಿರುತ್ತೆ. ಅಂಥವರು ಬೇಗ ಮಗು ಪ್ಲ್ಯಾನ್ ಮಾಡಬೇಕು, ಅಥವಾ ಈ ಥರ ಚಿಕಿತ್ಸೆಗಿಂತ ಮುಂಚೆನೇ ಕೆಲವೊಂದು ಎಗ್ಸ್ನ ಫ್ರೀಸ್ ಮಾಡ್ಕೋಬೇಕು. IVF ಚಿಕಿತ್ಸೆ ಥರನೇ ಇಂಜೆಕ್ಷನ್ಸ್ ಎಲ್ಲ ತಗೊಂಡು ಮದುವೆ ಆಗಿಲ್ಲ ಅಂದರೂ ಕೂಡ ಅವರು ಓವಮ್ ಪಿಕಪ್ ಅಂತ ಮಾಡಿಸ್ಕೊಂಡು ತಮ್ಮ ಎಗ್ಸ್ನ ಫ್ರೀಸ್ ಮಾಡಿ ಇಟ್ಕೋಬಹುದು. ಲೀಗಲಿ 10 ಇಯರ್ಸ್ವರೆಗೂ ನಾವು ಎಂಬ್ರಿಯೋಸ್ ಮತ್ತು ಎಗ್ಸ್ನ ಫ್ರೀಸ್ ಮಾಡಿ ಇಟ್ಕೋಬಹುದು. ಆದರೆ ಎಷ್ಟೋ ಕಡೆ ಸ್ಟಡೀಸ್ ಇದೆ 15 ವರ್ಷದವರೆಗೂ, ಕೆಲವೊಂದು ಸತಿ 20 ವರ್ಷದವರೆಗೂ ಎಗ್ಸ್ನ ಫ್ರೀಸ್ ಮಾಡಿಟ್ಟು ಅದರಲ್ಲಿ ಮಗು ಆಗಿರುವಂತಹ ಈ ಇನ್ಸ್ಟೆನ್ಸಸ್ನ ನಾವು ಕೇಳಿದ್ದೀವಿ. ಅದರಿಂದ ಹೆಣ್ಮಕ್ಳಿಗೆ ಈ ಎಗ್ ಕೌಂಟ್ ಕಡಿಮೆ ಆಗೋದ್ರ ಬಗ್ಗೆ ಮಾಹಿತಿ ಇರೋದು ಅತಿ ಮುಖ್ಯ. ಸಪೋಸ್ ಎಗ್ ಕೌಂಟ್ ಕಡಿಮೆ ಆಗಿ ಅವ್ರು ನಮ್ಮ ಹತ್ರ ಬಂದರು ಅಂತಂದರೆ, ಕೆಲವೊಂದು ಸತಿ ಏನಾಗುತ್ತೆ, ಕೆಲವೊಂದು IVF ಸೆಂಟರ್ಸಲ್ಲಿ ಎಗ್ ಕೌಂಟ್ ತುಂಬ ಕಡಿಮೆ ಇದ್ದಾಗ ನಿಮಗೆ ಮಗು ಆಗೋ ಬೆಸ್ಟ್ ಚಾನ್ಸ್ ಬೇಕು ಅಂತಂದರೆ ಡೋನರ್ ಎಗ್ಸಲ್ಲಿ IVF ಮಾಡಿಸ್ಕೊಳ್ರಿ ಅಂತ ಹೇಳಿರ್ತಾರೆ. ಡೋನರ್ ಎಗ್ ಅಂತ ಹೇಳಿದ ತಕ್ಷಣ ಕೆಲವೊಬ್ಬರು ಮಹಿಳೆಯರು ತುಂಬ ಸೈಕಲಾಜಿಕಲಿ ಡಿಪ್ರೆಸ್ ಆಗಿ ಹೋಗ್ಬಿಡ್ತಾರೆ. ಎಲ್ಲ ಹೆಣ್ಮಕ್ಳು ತಮ್ಮ ಎಗ್ಸಲ್ಲೇ ಮಗು ಆಗಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತಲ್ವ. ಆದ್ದರಿಂದ ಈ ಒವೇರಿಯನ್ ರಿಜ್ಯುವಿನೇಷನ್ ಅಥವಾ ಓವರೀಸ್ನ ಮತ್ತೆ ಪುನರ್ಯೌವನಗೊಳಿಸೋದು ಅಥವಾ ಪುನರ್ಚೇತನಗೊಳಿಸೋದು ಒಂದು ತುಂಬ ಮುಖ್ಯವಾದ ಸಬ್ಜೆಕ್ಟು. ಇದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಓವೇರಿಯನ್ ರಿಜ್ಯುವಿನೇಷನ್ಗೋಸ್ಕರ ಯಾವಾಗ ಓವಮ್ ಪಿಕಪ್ ಮಾಡ್ತೀವೋ, ಓವಮ್ ಪಿಕಪ್ ಮಾಡೋ ಟೈಮಲ್ಲೇ ಸೇಮ್ ನೀಡಲಲ್ಲಿ ಇನ್ನೂ ಒಂದೇ ಒಂದು ನಿಮಿಷ ಎಕ್ಸ್ಟ್ರಾ ಟೈಮ್ ತೊಗೊಂಡ್ಬಿಟ್ಟು ನಾವು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಥವಾ ಸ್ಟೆಮ್ ಸೆಲ್ಸ್ ಅಥವಾ ಎಕ್ಸೋಸೋಮ್ಸ್ ಈ ಮೂರರಲ್ಲಿ ಯಾವುದಾದ್ರು ಒಂದು ಓವರೀಸಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಕೆಲವೊಮ್ಮೆ ನಾವು PRP ಪ್ಲಸ್ ಎಕ್ಸೋಸೋಮ್ಸ್, PRP ಪ್ಲಸ್ ಸ್ಟೆಮ್ ಸೆಲ್ಸ್ ಕೂಡ ಇಂಜೆಕ್ಟ್ ಮಾಡ್ತೀವಿ. ಇದೆಲ್ಲ ಏನು ಅಂತಂದರೆ, PRP ಅಂತಂದರೆ ಬ್ಲಡ್ನ ತೊಗೊಂಡು ಅದರಲ್ಲಿ ಪ್ಲೇಟ್ಲೆಟ್ಸ್ನ ಮಾತ್ರ ಸೆಪ್ರೇಟ್ ಮಾಡಿಬಿಟ್ಟು ಓವರೀಸಲ್ಲಿ ಇಂಜೆಕ್ಟ್ ಮಾಡಿದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತೀವಿ. ಈ ಪ್ಲೇಟ್ಲೆಟ್ಸ್ ಎಲ್ಲ ಎಲ್ಲಾದರೂ ಒಂದು ಕಡೆ ಇಂಜುರಿ ಆದರೆ ಹೋಗಿ ಬ್ಲಡ್ ಕ್ಲಾಟ್ ಫಾರ್ಮೇಷನ್ ಮಾಡಿ ಅಲ್ಲಿ ಹೊಸ ಟಿಶ್ಯೂನ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ಪ್ಲೇಟ್ಲೆಟ್ಸ್ ಹ್ಯಾವ್ ದಟ್ ಕೆಪಾಸಿಟಿ ಫಾರ್ ರೀಜನರೇಷನ್. ಅದರಿಂದ ಓವರೀಸಲ್ಲಿ ಇಂಜೆಕ್ಟ್ ಮಾಡಿದಾಗ ಅವು ಅಲ್ಲಿ ಏನಾದರೂ ಓವೇರಿಯನ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ಮತ್ತೆ ಪುನರ್ಚೇತನಗೊಳಿಸುತ್ತೆ. ಅದೇ ತರಹ ಸ್ಟೆಮ್ ಸೆಲ್ಸ್ ಅಂದರೆ ಬೋನ್ ಮ್ಯಾರೋಯಿಂದ, ನಮ್ಮ ಹಿಪ್ ಬೋನಿಂದ ಬೋನ್ ಮ್ಯಾರೋನ ತೆಗೆದು ಅದರಲ್ಲಿ ಸ್ಟೆಮ್ ಸೆಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಓವರೀಸಲ್ಲಿ ಇಂಜೆಕ್ಟ್ ಮಾಡ್ಬೋದು. ಆ ಥರ ಮಾಡೋದ್ರಿಂದ ಸ್ಟೆಮ್ ಸೆಲ್ಸ್ಗೆ ಒಂದು ಕೆಪಾಸಿಟಿ ಇದೆ, ಟೋಟಿಪೊಟೆಂಟ್ ಕೆಪಾಸಿಟಿ. ಅಂದರೆ ಅದು ಯಾವ ಟಿಶ್ಯೂಲ್ಲಿ ಹಾಕ್ತೀವೋ ಆ ಥರದ ಸೆಲ್ಸಲ್ಲಿ ಅದು ಕನ್ವರ್ಟ್ ಆಗ್ಬೋದು. ಅದರಿಂದ ನಾವು ಈ ಸ್ಟೆಮ್ ಸೆಲ್ಸ್ನ ಓವರೀಸಲ್ಲಿ ಹಾಕಿದ್ರೆ ಅದು ಓವೇರಿಯನ್ ಟಿಶ್ಯೂ ಥರ ರೀಜನರೇಟ್ ಆಗುತ್ತೆ. ಅದರಿಂದ ಎಗ್ ಕೌಂಟು ಮತ್ತು ಓವರಿ ಸೈಜ್ ಎಲ್ಲ ಇನ್ಕ್ರೀಸ್ ಆಗೋ ಸಾಧ್ಯತೆ ತುಂಬ ಇದೆ. ಇನ್ನೊಂದು ಹೊಸದಾಗಿ ಬಂದಿರೋದು ಇವಾಗ ಎಕ್ಸೋಸೋಮ್ಸ್ ಅಂತ. ಎಕ್ಸೋಸೋಮ್ಸ್ ಅಂದರೆ ಪ್ರತಿಯೊಂದು ಈ ಸೆಲ್ಸಲ್ಲಿ ಎಕ್ಸೋಸೋಮ್ ಅಂತ ಇರುತ್ತೆ. ಎಕ್ಸೋಸೋಮ್ ಅಂದರೆ ಅದು ನ್ಯಾನೋ ಪಾರ್ಟಿಕಲ್ ಅಂತ ತುಂಬ ಚಿಕ್ಕದು. ಅದರಲ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಅ ಪವರ್ ಪ್ಯಾಕ್ಡ್ ಮೆಟೀರಿಯಲ್, ಬಿಕಾಸ್ ಅದರಲ್ಲಿ ಪ್ರೋಟೀನ್ಸು, RNA, DNA ಇದೆಲ್ಲ ಮುಖ್ಯ ಅಂಶಗಳಿರ್ತವೆ. ಆಮೇಲೆ ತುಂಬ ಗ್ರೋತ್ ಫ್ಯಾಕ್ಟರ್ಸು ಅದರಲ್ಲಿರುತ್ತೆ. ಈ ಎಕ್ಸೋಸೋಮ್ಸು ಈ ನಮ್ಮ ಸ್ಟೆಮ್ ಸೆಲ್ಸ್ ಅಂತ ಹೇಳಿದೆ ಅಲ್ಲ, ಅದು ಈ ಎಕ್ಸೋಸೋಮ್ಸ್ನ ಪ್ರೊಡ್ಯೂಸ್ ಮಾಡೋದು. ನಾವು ಡೈರೆಕ್ಟಾಗಿ ಎಕ್ಸೋಸೋಮ್ಸ್ನ ತೊಗೊಂಡು ಇದನ್ನು ನಾವು ಓವರೀಸಲ್ಲಿ ಇಂಜೆಕ್ಟ್ ಮಾಡ್ಬೋದು. ಬಟ್ ಈ ಎಕ್ಸೋಸೋಮ್ಸು ಬೆಸ್ಟ್ ಇರೋದು ಫ್ರಮ್ ದ ಅಂಬಲಿಕಲ್ ಕಾರ್ಡ್ ಆಫ್ ನ್ಯೂ ಬಾರ್ನ್ಸ್. ಅಂದರೆ ಹುಟ್ಟಿರೋ ಮಗು ಅಂಬಲಿಕಲ್ ಕಾರ್ಡಿಂದ ಮೆಸೆಂಕೈಮಲ್ ಸ್ಟೆಮ್ ಸೆಲ್ಸ್ ಅಂತ ತೆಗೆದು ಅದರಲ್ಲಿ ಎಕ್ಸೋಸೋಮ್ಸ್ ಅಂತ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನು ಓವರೀಸಲ್ಲಿ ಇಂಜೆಕ್ಟ್ ಮಾಡಿದ್ರೆ ಅದರಲ್ಲಿ ಈ ಎಕ್ಸೋಸೋಮ್ಸು ಹೊಸ ಈ ಓವೇರಿಯನ್ ಟಿಶ್ಯೂ ಪ್ರೊಡಕ್ಷನ್ನಲ್ಲಿ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಎಕ್ಸೋಸೋಮ್ಸ್ ಒಂಥರ ಮೆಸೆಂಜರ್ ಸೆಲ್ಸ್ ಥರ. ಏನಾದರೂ ಓವರೀಸಲ್ಲಿ ಕೆಲವೊಂದು ಊಸೈಟ್ಸ್ ಅಥವಾ ಕೆಲವೊಂದು ಸೆಲ್ಸು ಒಂಥರ ಡಾರ್ಮೆಂಟ್ ಅಥವಾ ಏನೂ ಕೆಲಸ ಮಾಡಲಾರ್ದೆ ಒಂಥರ ನಿದ್ರೆ ಪರಿಸ್ಥಿತಿಯಲ್ಲಿದ್ದರೆ ಅದನ್ನು ಎಬ್ಬರಿಸೋ ಕೆಲಸ ಮಾಡುತ್ತೆ. ಈ ಮೆಸೆಂಜರ್ ಸೆಲ್ಸಿಂದ ಒಂಥರ ಓವರೀಸ್ ಪುನರ್ಚೇತನಗೊಳ್ತವೆ. ತುಂಬ ಜನರಿಗೆ ನಾವು ಈ ಥರ PRP, ಸ್ಟೆಮ್ ಸೆಲ್ಸ್, ಎಕ್ಸೋಸೋಮ್ಸ್ನ ಮಾಡಿ ಎಗ್ ಕೌಂಟ್ನ ಇನ್ಕ್ರೀಸ್ ಮಾಡಿದ್ದೀವಿ. ಆಮೇಲೆ ನಾವು ನೋಡಿದ್ದೀವಿ ಕೆಲವೊಬ್ಬರಿಗೆ AMH ಅನ್ನೋದು ನಾರ್ಮಲಾಗಿ ಇದು ಅಟ್ಲೀಸ್ಟ್ 1.5ಇಂದ 2.7ವರೆಗೂ ಇರಬೇಕು. ಅಕಸ್ಮಾತ್ ಅದು 0.01, 0.1 ಆ ಥರ ಇದ್ದರೆ ತುಂಬ ಕಡಿಮೆ ಚಾನ್ಸ್ ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿಗೆ. ಅಂಥವ್ರಿಗೂ ನಾವು PRP ಮತ್ತು ಎಕ್ಸೋಸೋಮ್ಸು ಮತ್ತು ಸ್ಟೆಮ್ ಸೆಲ್ಸ್ ಮಾಡಿ ಅವರಲ್ಲಿ ಫಾಲಿಕಲ್ಸ್ ಬೆಳೆಯೋದನ್ನು ನೋಡಿ ಅದರಲ್ಲಿ ಅವರಿಗೆ ಎಂಬ್ರಿಯೋಸ್ ಮಾಡಿ ಪ್ರೆಗ್ನೆನ್ಸಿ ಆಗೋದನ್ನು ಕಣ್ಣಾರೆ ನೋಡಿದ್ದೀವಿ. ಅದರಿಂದ ನಾವು ತುಂಬ ಈ ಓವೇರಿಯನ್ ರೀಜನರೇಷನ್ ಬಗ್ಗೆ ಮತ್ತು ಓವೇರಿಯನ್ ರಿಜ್ಯುವಿನೇಷನ್ ಬಗ್ಗೆ ತುಂಬ ನಾವು ಅಡ್ವೊಕೇಟ್ ಮಾಡ್ತೀವಿ. ಇದು ಮಾಡಿಸ್ಕೊಳ್ಳೋದ್ರಿಂದ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಆಮೇಲೆ ನನ್ನ ಪ್ರೋಟೋಕಾಲ್ ಏನು ಅಂತಂದರೆ, ತುಂಬ ಕಡಿಮೆ ಎಗ್ ಕೌಂಟ್ ಇರೋರಿಗೆ ಯಾವುದೇ ಇಂಜೆಕ್ಷನ್ಸ್ ಕೊಡದೆ ನ್ಯಾಚುರಲ್ ಸೈಕಲ್ IVF ಅಂತ ಮಾಡೋದು. ಅಂದರೆ ತನ್ನಷ್ಟಕ್ಕೆ ತಾನೇ ಯಾವಾಗ ಫಾಲಿಕಲ್ ಬೆಳೆಯೋದು ಸ್ಟಾರ್ಟ್ ಆಗುತ್ತೋ ಆವಾಗ ಬರೀ ರಪ್ಚರ್ ಆಗಲಾರ್ದಂಗೆ ಒಂದು ಇಂಜೆಕ್ಷನ್ನ ಕೊಟ್ಟು ಆ ಫಾಲಿಕಲ್ನ ಆಸ್ಪಿರೇಟ್ ಮಾಡಿ ಬರೋ ಎಗ್ಗಿಂದ
ಎಂಬ್ರಿಯೋ ಮಾಡಿ ಸಂಗ್ರಹಿಸ್ಕೊಂಡು ಇಟ್ಕೊಂಡು ಅದೇ ಟೈಮಲ್ಲೇ ನಾವು ಇಂಟ್ರಾ ಒವೇರಿಯನ್ PRP ಅಥವಾ ಸ್ಟೆಮ್ ಸೆಲ್ಸು ಇಂಜೆಕ್ಟ್ ಮಾಡಿಬಿಡ್ತೀವಿ. ಅದಾಗಿ ಒಂದು 2 ತಿಂಗಳಾದಮೇಲೆ ನೋಡಿದ್ರೆ ಅವರಿಗೆ ಖಂಡಿತವಾಗೂ ಫಾಲಿಕ್ಯುಲರ್ ಕೌಂಟು ಇನ್ಕ್ರೀಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಅವರಿಗೆ ಫಾಲಿಕಲ್ ಬೆಳವಣಿಗೆ ಪ್ಲಸ್ ಎಂಬ್ರಿಯೋ ಫಾರ್ಮೇಷನ್ ರೇಟ್ ಕೂಡ ಇನ್ಕ್ರೀಸ್ ಆಗಿದ್ದನ್ನು ನಾವು ನೋಡಿದ್ದೇವೆ. ಅದರಿಂದ ಹೆಣ್ಮಕ್ಳಿಗೆ ಎಗ್ ಕೌಂಟ್ ಕಡಿಮೆ ಆಗೋದು ಒಂದು ದೊಡ್ಡ ಸಮಸ್ಯೆ. ಇವಾಗ ಎಷ್ಟೋ ಕಂಟ್ರೀಸಲ್ಲಿ ಹೆಣ್ಮಕ್ಳು ಸ್ಮೋಕ್ ಮಾಡೋದ್ರಿಂದ ಎಗ್ ಕೌಂಟ್ ಕಡಿಮೆ ಆಗ್ತಾ ಇದೆ ಅಂತ ತುಂಬ ಸ್ಟಡೀಸ್ ಪ್ರೂವ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಇಂಡಿಯಾನಲ್ಲೂ ತುಂಬ ಜನ ಹೆಣ್ಮಕ್ಳು ಇವಾಗ ಸಿಗರೇಟ್ ಸ್ಮೋಕಿಂಗ್ ಇಳಿದ್ಬಿಟ್ಟಿದ್ದಾರೆ. ಅದರಿಂದ ಅವ್ರಿಗೆ ಎಗ್ ಕೌಂಟ್ ಕಡಿಮೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಅವರೇನಾದರೂ ಸ್ಮೋಕ್ ಮಾಡದೇ ಇದ್ದರೆ ಅವ್ರ ಫ್ರೆಂಡ್ಸು ಅಥವಾ ಮನೆಯಲ್ಲಿ ಯಾರಾದರೂ ಸದಸ್ಯರು ಸ್ಮೋಕ್ ಮಾಡ್ತಾ ಇದ್ದರೆ ಅದರಿಂದನೂ ಹೆಣ್ಮಕ್ಳ ಓವರೀಸ್ ಮೇಲೆ ಪರಿಣಾಮ ಆಗುತ್ತೆ. ಅದರಿಂದ ಸಿಗರೇಟ್ ಸ್ಮೋಕಿಂಗ್ ಇಸ್ ಅ ಬಿಗ್ ಥ್ರೆಟ್ ಟು ರಿಡ್ಯೂಸ್ಡ್ ಓವೇರಿಯನ್ ರಿಸರ್ವ್. ಎಸ್ ಡಾಕ್ಟರ್, ನೀವು ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಓವರಿಯನ್ ರೀಜನರೇಷನ್ ಯಾವ ರೀತಿ ಮಾಡಲಾಗುತ್ತೆ ಅಂತ. ಇನ್ನು ಡಾಕ್ಟರ್, ಈಗಿನ ದಿನಗಳಲ್ಲಿ ತುಂಬ ಜನಕ್ಕೆ ಯೂಟ್ರಸ್ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಹೆಣ್ಮಕ್ಳು ಕಷ್ಟಪಡ್ತಾ ಇರ್ತಾರೆ. ಸೊ ಅದು ಕೂಡ ಇದರಲ್ಲಿ ಪಾತ್ರ ವಹಿಸುತ್ತಾ? ಫರ್ಟಿಲಿಟಿಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಈ ಸಮಸ್ಯೆ ಅಂತ? ಹೌದು, ಯೂಟ್ರಸ್ಸು ಅಥವಾ ಈ ಗರ್ಭಾಶಯ ತುಂಬ ಮುಖ್ಯ ಆರ್ಗನ್ ಪ್ರೆಗ್ನೆನ್ಸಿ ಆಗೋದಕ್ಕೆ. ನಾವು ಬರೀ ಗರ್ಭಾಶಯ ಒಂದೇ ನೋಡಬಾರ್ದು. ಗರ್ಭಕೋಶ ಅಥವಾ ಗರ್ಭಾಶಯ ಸರಿಯಾಗಿ ಒಂದು ಫಂಕ್ಷನ್ ಮಾಡಬೇಕು ಅಂತಂದರೆ ಗರ್ಭಾಶಯ ಲೇಯರು ಎಂಡೋಮೆಟ್ರಿಯಮ್ ತುಂಬ ಚೆನ್ನಾಗಿರಬೇಕು. ಅದರಲ್ಲಿ ರಕ್ತಸ್ರಾವ ಚೆನ್ನಾಗಿರಬೇಕು. ಅನ್ಫಾರ್ಚುನೇಟ್ಲಿ ಇವಾಗ ಏನಾಗ್ತಿದೆ ಅಂತಂದರೆ ಪೆಲ್ವಿಕ್ ಫ್ಲೋರ್ ಅಂದರೆ ನಮ್ಮ ಈ ಸೊಂಟದ ಕೆಳಭಾಗದಲ್ಲಿರುವ ಮಸಲ್ಸು ಅದಕ್ಕೆ ಇರೋ ಫಂಕ್ಷನಿಂಗು ಕಡಿಮೆ ಆಗ್ತಾ ಇದೆ. ಅಂದರೆ ಮೊದಲಿನ ಕಾಲದಲ್ಲಿ ಹೆಣ್ಮಕ್ಳು ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋರು, ಕೆಳಗಡೆ ಕೂತ್ಕೊಂಡು ಊಟ ಮಾಡೋರು, ಅಡುಗೆ ಕೂಡ ಕೆಳಗಡೆ ಕೂತ್ಕೊಂಡು ಮಾಡೋರು. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಎಲ್ಲ ನಿಂತ್ಕೊಂಡು ಮಾಡೋದು ಅಥವಾ ಚೇರ್ ಮೇಲೆ ಕೂತ್ಕೊಂಡು ಮಾಡೋದ್ರಿಂದ ಪೆಲ್ವಿಕ್ ಫ್ಲೋರ್ಗೆ ಏನು ಎಕ್ಸಸೈಸ್ ಆಗ್ತಾ ಇಲ್ಲ. ಅದರಿಂದ ಇವಾಗ ಹೇಳಿದರೆ ಒಂಥರ ಅಯ್ಯೋ ಹೌದಾ ಅಂತ ಅನಿಸುತ್ತೆ. ಪೆಲ್ವಿಕ್ ಫ್ಲೋರ್ ಥೆರಪಿಸ್ಟ್ ಅಂತಲೇ ಈ ಫಿಸಿಯೋಥೆರಪಿ ಕೋರ್ಸಸ್ಸಲ್ಲಿ ಹೊಸ ಪೆಲ್ವಿಕ್ ಫ್ಲೋರ್ ಥೆರಪಿ ಅಂತ ಒಂದು ಹೊಸ ಸ್ಪೆಷಲೈಸೇಷನ್ನ ಇಂಟ್ರೊಡ್ಯೂಸ್ ಮಾಡಿ ತುಂಬ ಪೆಲ್ವಿಕ್ ಫ್ಲೋರ್ ಥೆರಪಿಸ್ಟ್ ಅಂತ ಬಂದಿದ್ದಾರೆ. ಪೆಲ್ವಿಕ್ ಫ್ಲೋರ್ ಥೆರಪಿಸ್ಟ್ ಏನು ಮಾಡ್ತಾರೆ ಅಂದರೆ ಹೆಣ್ಮಕ್ಳಿಗೆ ಕೆಳಗಡೆ ಕೂತ್ಕೊಳ್ಳೋದು, ಎದ್ದೇಳೋದು ಮತ್ತು ಪೆಲ್ವಿಕ್ ಫ್ಲೋರ್ ಮಸಲ್ಸ್ನ ಎಕ್ಸಸೈಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಈ ಪೆಲ್ವಿಕ್ ಮಸಲ್ ಥೆರಪಿ ಅಂತ ಕೊಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಇವಾಗ ನಮ್ಮ ಕೆಳಭಾಗದ ಮಸಲ್ಸು ಇದು ನಮ್ಮ ಮೂತ್ರಕೋಶ, ಗರ್ಭಕೋಶ ಮತ್ತು ಕರಳುಗಳು ಇವೆಲ್ಲದನ್ನು ಸಪೋರ್ಟ್ ಮಾಡುವಂತಹ ಮಸಲ್ಸ್ಗಳನ್ನು ಇದು ಸಪೋರ್ಟ್ ಮಾಡಿ ಈ 3 ಆರ್ಗನ್ ಸರಿಯಾಗಿ ಕೆಲಸ ಮಾಡೋ ಥರ ಮಾಡ್ತವೆ. ಸಪೋಸ್ ಈ ಪೆಲ್ವಿಕ್ ಫ್ಲೋರು ಸರಿಯಾಗಿ ಕೆಲಸ ಆಗದೆ ಹೋದರೆ ಹೆಣ್ಮಕ್ಳಿಗೆ ಸ್ವಲ್ಪ ಕೆಮ್ಮಿದ್ರೆ ಯೂರಿನ್ ಲೀಕ್ ಆಗೋದು ಅಥವಾ ಈ ಯೂಟ್ರಸ್ ಪ್ರೊಲ್ಯಾಪ್ಸ್ ಅಂತ ಆಗೋದು, ಆಮೇಲೆ ಮೋಷನಲ್ಲಿ ಪ್ರಾಬ್ಲಮ್ ಆಗೋದು, ಇವೆಲ್ಲ ಪ್ರಾಬ್ಲಮ್ಸ್ ತುಂಬ ಕಾಮನ್ ಆಗಿ ನಾವು ಕೇಳ್ತೀವಿ. ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್ಸು. ಬಟ್ ಯಂಗ್ ಏಜಲ್ಲಿ ಏನಾಗುತ್ತೆ, ಸಪೋಸ್ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಆಗಿರಲಿಲ್ಲ ಚಿಕ್ಕಂದಿನ ಅಂತಂದರೆ ಈ ಪೆಲ್ವಿಕ್ ಫ್ಲೋರಲ್ಲಿ ಬ್ಲಡ್ ಸಪ್ಲೈ ಕಡಿಮೆ ಆಗಿಬಿಟ್ಟು ಯೂಟ್ರಸ್ಗೂ ಅಥವಾ ಗರ್ಭಕೋಶಕ್ಕೂ ರಕ್ತಸ್ರಾವ ಕಡಿಮೆ ಆಗಿಬಿಡುತ್ತೆ. ಅದರಿಂದ ಇವಾಗ ನಾವು ಎಲ್ಲರಿಗೂ ಎಜುಕೇಟ್ ಮಾಡೋದು ಏನು ಅಂತಂದರೆ, ಸಪೋಸ್ ನೀವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟು ಅಥವಾ ಮಗು ಆಗಬೇಕು ಅಂತ ಟ್ರೀಟ್ಮೆಂಟಿಗೆ ಬಂದರೆ ಮೊದಲು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ನ ಸ್ಟಾರ್ಟ್ ಮಾಡಲೇಬೇಕು. ಅಟ್ಲೀಸ್ಟ್ 1 ಮಂತ್ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಸ್ಟಾರ್ಟ್ ಮಾಡಾದಮೇಲೆ ಆವಾಗ ನೀವು ನಮ್ಮ ಹತ್ರ ಪ್ರೆಗ್ನೆನ್ಸಿಗೆ ಬಂದರೆ ಮಗು ಆಗೋ ಚಾನ್ಸಸ್ ಹೆಚ್ಚಿಗಾಗುತ್ತೆ. ಅದಲ್ಲದೆ ಈ ಪ್ರೆಗ್ನೆನ್ಸಿ ಆದಮೇಲೆ ಎಷ್ಟೋ ಜನರಿಗೆ ಪ್ರೆಗ್ನೆನ್ಸಿಯಲ್ಲಿ ಹೈಪರ್ ಟೆನ್ಷನ್ ಅಂತ ಆಗುತ್ತೆ ಅಥವಾ ಪ್ರೆಗ್ನೆನ್ಸಿಯಲ್ಲಿ ಮಗು ಸರಿಯಾಗಿ ಬೆಳೆಯಲ್ಲ, 5ನೇ 6ನೇ ತಿಂಗಳಲ್ಲಿ ಮಗು ವೆಯ್ಟ್ ಕಡಿಮೆ ಇದೆ, 1 ವಾರ 2 ವಾರ ಕಡಿಮೆ ಗ್ರೋತ್ ಇದೆ ಅಂತೆಲ್ಲ ರಿಪೋರ್ಟ್ಸ್ ನಾವು ನೋಡ್ತಾ ಇರ್ತೀವಿ. ಇದಕ್ಕೆ ಕಾರಣ ಏನು ಅಂದರೆ ಯೂಟ್ರೈನ್ ಆರ್ಟ್ರಿ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಇರೋದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮೊದಲಿನ ಕಾಲದಲ್ಲಿ ಬರೀ 5ನೇ ತಿಂಗಳಲ್ಲಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ಆ ಟೈಮಲ್ಲಿ ನಿಮ್ಮ ಮಗು ಎಲ್ಲ ಅಳತೆಗಳೆಲ್ಲ ಸರಿಯಾಗಿದ್ದರೆ ಮಗು ಚೆನ್ನಾಗಿ ಬೆಳೀತಾ ಇದೆ, ಆಮೇಲೆ ಮಗುನಲ್ಲಿ ಏನಾದರೂ ನ್ಯೂನತೆ ಇದ್ದರೆ ಆ ಟೈಮಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಅನಾಮಲಿ ಸ್ಕ್ಯಾನ್ ಮಾತ್ರ ಮಾಡಿಸಿ ಅದೇ ಟೈಮಲ್ಲಿ ಈ ಡಾಪ್ಲರ್ ಸ್ಟಡಿನ ಮಾಡಿಸ್ತಾ ಇದ್ರು. ಆದರೆ ಇವಾಗ ನಾವು ಯಾರಾದರೂ IVF ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಬಂದರೆ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆನೇ ಈ ಗರ್ಭಕೋಶದ ಒಳಗಡೆ ಇರೋ ಲೇಯರ್ ಬ್ಲಡ್ ಸಪ್ಲೈ ಸರಿಯಾಗಿದೆನಾ ಇಲ್ಲ ಅಂತ ಹೇಳಿ ಅಸೆಸ್ ಮಾಡ್ಕೊತೀವಿ. ಇಟ್ ಇಸ್ ಕಾಲ್ಡ್ ಸಬ್ಎಂಡೋಮೆಟ್ರಿಯಲ್ ಬ್ಲಡ್ ಫ್ಲೋ. ಬ್ಲಡ್ ಫ್ಲೋ ಟು ದ ಯೂಟ್ರಸ್ ಲೈನಿಂಗ್ ಚೆನ್ನಾಗಿದ್ದರೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಜೊತೆಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ಕೂಡಲೇ ನಾವು ಅರ್ಲಿ ಪ್ರೆಗ್ನೆನ್ಸಿ ಜೊತೆಗೇ ಯೂಟ್ರೈನ್ ಆರ್ಟರಿ ಡಾಪ್ಲರ್ಸ್ ಅಂತ ಸ್ಟಡಿ ಮಾಡಿಕೊಂಡು ಸಪೋಸ್ ಯೂಟ್ರೈನ್ ಆರ್ಟರಿ ಡಾಪ್ಲರ್ಸಲ್ಲಿ ತುಂಬ ರೆಸಿಸ್ಟೆನ್ಸ್ ಇದ್ದು ರಕ್ತಸ್ರಾವ ಕಡಿಮೆ ಇದೆ ಅಂತ ಗೊತ್ತಾಗೋಗ್ಬಿಟ್ರೆ ಫಸ್ಟ್ ಥಿಂಗ್ ಇಸ್ ದ್ಯಾಟ್ ನಾವು ಯೂಶಲಿ ಇನ್ಫರ್ಟಿಲಿಟಿಯಲ್ಲಿ ಲೋ ಡೋಸ್ ಆಸ್ಪಿರಿನ್ ಅಥವಾ ಬೇಬಿ ಆಸ್ಪಿರಿನ್ ಅನ್ನೋದನ್ನು ಮುಂಚೆನೇ ಸ್ಟಾರ್ಟ್ ಮಾಡಿರ್ತೀವಿ. ಅಕಸ್ಮಾತ್ ಏನಾದರೂ ಬ್ಲಡ್ ಸಪ್ಲೈ ಸರಿಯಾಗಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಲೋ ಮಾಲಿಕ್ಯುಲರ್ ವೇಟ್ ಹಿಪಾರಿನ್ ಇಂಜೆಕ್ಷನ್ ಕೂಡ ಸ್ಟಾರ್ಟ್ ಮಾಡಿಬಿಟ್ಟು ಇದರಿಂದ ಅವರಿಗೆ ಮಿಸ್ಡ್ ಅಬಾರ್ಷನ್ ಅಥವಾ ಮಗು ಹಾರ್ಟ್ ಬೀಟ್ ಸಡನ್ಲಿ ಸ್ಟಾಪ್ ಆಗೋ ಥರ ಪ್ರಾಬ್ಲಮ್ಸ್ನ ಆಗಲಾರ್ದಂಗೆ
ನಾವು ಪ್ರಿವೆಂಟ್ ಮಾಡ್ತೀವಿ. ಎಷ್ಟೋ ಸತಿ ಮೊದಲಿನ ಕಾಲದಲ್ಲಿ ಬರೀ ಬ್ಲಡ್ ಟೆಸ್ಟ್ ಮೂಲಕ ಅಬಾರ್ಷನ್ ರಿಸ್ಕ್ ಇದೆನಾ ಇಲ್ಲ ಅಂತ ನೋಡ್ತಾ ಇದ್ರು. ಬಟ್ ಇವಾಗ ಆಫ್ಟರ್ ಯೂಟ್ರೈನ್ ಆರ್ಟರಿ ಡಾಪ್ಲರ್ಸ್ ಹ್ಯಾವ್ ಕಮ್ ಇನ್ ಟು ಪಿಕ್ಚರ್, ಯೂಟ್ರೈನ್ ಆರ್ಟರಿ ಡಾಪ್ಲರ್ಸಿಂದ ಏನಾದರೂ ಅಬಾರ್ಷನ್ ರಿಸ್ಕ್ ಇದೆನಾ ಇಲ್ಲ ಅಂತ ನಾವು ಕಂಡು ಹಿಡಿತಾ ಇದ್ದೀವಿ. ಅಷ್ಟೇ ಅಲ್ಲ, 12 ವಾರದಲ್ಲಿ 16 ವಾರದಲ್ಲಿ ಕೂಡ ನಾವು ಈ ಯೂಟ್ರೈನ್ ಆರ್ಟರಿ ಡಾಪ್ಲರ್ಸ್ನ ನೋಡ್ಕೊಂಡ್ಬಿಟ್ಟು ಏನಾದರೂ ಬ್ಲಡ್ ಸಪ್ಲೈ ಕಡಿಮೆ ಇತ್ತು ಅಂತಂದರೆ ಅದ್ರ ತಕ್ಕದಂಗೆ ನಾವು ಮೆಡಿಸಿನ್ಸ್ನ ಕೊಟ್ಟು ಆಮೇಲೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ನ ಹೇಳಿ ರಕ್ತಸ್ರಾವ ಹೆಚ್ಚಿಗೆ ಮಾಡಿ ಇವರಿಗೆ ಮಗು ಬೆಳವಣಿಗೆ ಸರಿಯಾಗಿ ಆಗೋ ಥರ ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡೋಕ್ಕಿಂತ ಮುಂಚೆನೇ ಹೆಣ್ಮಕ್ಳು ಮದುವೆ ಆದ ಕೂಡಲೇ ಅವರು ಈ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಜೊತೆಗೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ನ ಸ್ಟಾರ್ಟ್ ಮಾಡಿಬಿಟ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ಸು ಹೆಚ್ಚಿಗಾಗುತ್ತೆ. ಪ್ರೆಗ್ನೆಂಟ್ ಆದಮೇಲೆ ಈ ಥರ ಪ್ರಾಬ್ಲಮ್ಸ್ ಆಗಲಾರ್ದಂಗೂ ಅವ್ರು ನೋಡ್ಕೊಳ್ಬಹುದು. ಅದರಿಂದ ಇಟ್ ಇಸ್ ಟೈಮ್ ಟು ಎಡ್ವೊಕೇಟ್ ವುಮನ್ ಅಬೌಟ್ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನರಿಗೆ ಇದರ ಇಂಪಾರ್ಟೆನ್ಸ್ ಗೊತ್ತಿಲ್ಲ, ಬಟ್ ಇದನ್ನು ನಾವು ಎಡ್ವೊಕೇಟ್ ಮಾಡ್ತಾ ಇದ್ದೀವಿ ಇವಾಗ. ಆ್ಯಂಡ್ ಪ್ರಿಪ್ರೇಷನ್ ಫಾರ್ ಪ್ರೆಗ್ನೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಎಷ್ಟೋ ಜನ ಹೇಳ್ತಾರೆ, ನಮಗೆ ಮಗು ಆಗಿಲ್ಲ, ನಮಗೆ ಎಷ್ಟೋ ಥರ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ಬಿಟ್ಟು ಬಂದ್ವಿ, ನಮ್ಗೆ ಈ ತಿಂಗಳು IVF ಆಗಲೇಬೇಕು, ಇವಾಗ 2ನೇ ದಿವಸ ನಮಗೆ IVF ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಬಂದುಬಿಡ್ತಾರೆ. ಆವಾಗ ನಾವು ಈ ಥರ ಬಂದ ಕೂಡಲೇ IVF ಮಾಡೋದು ಒಳ್ಳೆಯದಲ್ಲ. ಪ್ರಿಪ್ರೇಷನ್ ಇಸ್ ಇಂಪಾರ್ಟೆಂಟ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್. ಗಂಡು ಮಕ್ಳಿಗೂ ಅಷ್ಟೇ, ಹೆಣ್ಮಕ್ಳಿಗೂ ಅಷ್ಟೇ. ಫಸ್ಟ್ ಇಸ್ ಡಯಟ್. ನ್ಯೂಟ್ರಿಷನಲ್ಲಿ ಆರ್ ಯು ಈಟಿಂಗ್ ರೈಟ್? ಎಲ್ಲ ಥರದ ನ್ಯೂಟ್ರಿಯೆಂಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪ್ಲಸ್ ವಿಟಮಿನ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆಲ್ಲ ನಿಮ್ಮ ಊಟದಲ್ಲಿ ಸರಿಯಾಗಿದೆನಾ ಇಲ್ಲ ಅಂತ ಹೇಳಿ ಅವ್ರಿಗೊಂದು ಡೈಟ್ ಚಾರ್ಟ್ನ ಕೊಟ್ಬಿಟ್ಟು ಫಸ್ಟ್ ಅವ್ರಿಗೆ ಡೈಟ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಹೇಳ್ತೀವಿ. 2ನೇದು, ಅವ್ರು ಎಷ್ಟು ಅವರ್ ನಿದ್ರೆ ಮಾಡ್ತಾ ಇದ್ದಾರೆ, ಯಾವ ಟೈಮಿಂದ ಯಾವ ಟೈಮ್ ನಿದ್ರೆ ಮಾಡ್ತಾ ಇದ್ದಾರೆ ಅದನ್ನು ಕೇಳ್ತೀವಿ. 3ನೇದು ಸ್ಕ್ರೀನ್ ಟೈಮ್. ಅವರು ಎಷ್ಟೊತ್ತು ಮೊಬೈಲ್ ಫೋನು ಅಥವಾ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ಸ್ ಎಷ್ಟು ಮಾಡ್ತಾರೆ ಪ್ರತಿದಿನಕ್ಕೆ, ಎಷ್ಟು ಅಂತ ಹೇಳಿ ಅವ್ರ ಮೊಬೈಲಲ್ಲೇ ಆ ಆ್ಯಪ್ನ ಇಟ್ಕೊಂಡು ಎಷ್ಟು ಸ್ಕ್ರೀನ್ ಟೈಮ್ ಪರ್ ವೀಕ್ ಇದೆ ಅಂತ ಕಂಡುಹಿಡಿದು ನಮಗೆ ನಮ್ಮ ಕೌನ್ಸಿಲರ್ಸ್ಗೆ ಹೇಳಕ್ಕೆ ಹೇಳ್ತೀವಿ. 4ನೇದು, ಗಂಡು ಮಕ್ಕಳು ಆಲ್ಕೋಹಾಲು ಅಥವಾ ಸ್ಮೋಕಿಂಗು ಇದೆಲ್ಲ ಏನಾದರೂ ಚಟಗಳಿದ್ದರೆ ಅದನ್ನು ಕಂಪ್ಲೀಟ್ಲಿ ಬಿಟ್ಟು 2.5 ತಿಂಗಳ ಆದಮೇಲೆ ಅವ್ರದ್ದು ಸ್ಪರ್ಮ್ ಅನಾಲಿಸಿಸ್ ಮಾಡಿ ಸರಿಯಾಗಿದ್ದರೆ IVFಗೆ ಹೋಗಬೇಕು ಅಂತ ಹೇಳ್ತೀವಿ. ಎಷ್ಟೋ ಸತಿ ನಾವು ನೋಡ್ತೀವಿ ಇವೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡಿಕೊಂಡು ಅವ್ರು ಯಾವಾಗ ನಮ್ಮ ಹತ್ರ IVF ಟ್ರೀಟ್ಮೆಂಟಿಗೆ ಬರ್ತಾರೋ ದೇ ಬಿಕಮ್ ಮೋರ್ ಕಾನ್ಫಿಡೆಂಟ್ ಅಬೌಟ್ ದೆಮ್ಸೆಲ್ಸ್. ಅವ್ರಿಗೆ ಒಳ್ಳೆ ಎಂಬ್ರಿಯೋಸು ಸಿಗುತ್ತೆ, ಪ್ರೆಗ್ನೆನ್ಸಿ ಚಾನ್ಸಸ್ಸು ಹೆಚ್ಚಿಗಾಗುತ್ತೆ. ಆದ್ದರಿಂದ ಪ್ರಿಪ್ರೇಷನ್ ಫಾರ್ ಪ್ರೆಗ್ನೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಗೆಟಿಂಗ್ ಪ್ರೆಗ್ನೆಂಟ್ ಇಟ್ ಸೆಲ್ಫ್ ಅಂತ ಅನ್ಸುತ್ತೆ ನನಗೆ. ಎಸ್ ಡಾಕ್ಟರ್, ನೀವು ಆಗಲೇ ಹೇಳ್ತಾ ಇದ್ರಿ ಮ್ಯಾಕ್ಸಿಮಮ್ ಕೇಸಸ್ ಈಗಿನ ದಿನಗಳಲ್ಲಿ ಏನಂತ ಹೇಳಿದ್ರೆ ತುಂಬ ಜನ ಪ್ಲಾನ್ ಮಾಡೋದೇ ಲೇಟಾಗಿ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಎಜುಕೇಷನ್, ಕರಿಯರ್, ಸಾಕಷ್ಟು ಕಾರಣಗಳಿದೆ ಅಂತ. ನೀವು ಅದನ್ನು ಕೂಡ ಮೆನ್ಷನ್ ಮಾಡಿದ್ರಿ. ಎಗ್ ಫ್ರೀಸಿಂಗ್ ಆಪ್ಷನ್ ಕೂಡ ಇದೆ, ಅದನ್ನು ಎಲ್ಲರೂ ತಲೆಯಲ್ಲಿ ಇಟ್ಕೋಬೇಕು. ಯಾಕೆಂದರೆ ಡೋನರ್ ಎಗ್ಗಿಂದ ಸಾಕಷ್ಟು ಜನಕ್ಕೆ ಇಷ್ಟ ಆಗೋದಿಲ್ಲ, ನಮ್ಮ ಎಗ್ಗಿಂದನೇ ಮಗು ಮಾಡ್ಕೊಳ್ಬೇಕು ಅನ್ನೋಂಥ ಆಸೆ ಇರುತ್ತೆ ಅಂತ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಡಾಕ್ಟರ್? ಎಗ್ ಫ್ರೀಸಿಂಗ್ ಯಾವ ವಯಸ್ಸಲ್ಲಿ ಕರೆಕ್ಟಾಗಿ ಮಾಡಬೇಕು ಮತ್ತು ಎಷ್ಟು ವಯಸ್ಸಿನವರೆಗೂ ಇದು ವರ್ಕ್ ಆಗುತ್ತೆ? ಯಾವ ರೀತಿ ಅದಕ್ಕೇನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತಾ? ಎಗ್ ಕ್ವಾಲಿಟಿ ಗ್ರ್ಯಾಜುವಲಿ ಡೌನ್ ಆಗುತ್ತಾ? ಯಾವ ರೀತಿ? ಹೌದು, ನೀವು ಹೇಳ್ದಂಗೆ ಊಸೈಟ್ ವಿಟ್ರಿಫಿಕೇಷನ್ ಅಥವಾ ಎಗ್ ಫ್ರೀಸಿಂಗ್ ಅನ್ನೋದು ಬಹಳ ಮುಖ್ಯವಾದದ್ದು ಮಾಹಿತಿ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರಬೇಕು. ಊಸೈಟ್ ವಿಟ್ರಿಫಿಕೇಷನ್ ಅಥವಾ ಎಗ್ ಫ್ರೀಸಿಂಗಿಗೆ ನಾವು ಮುಟ್ಟಾಗಿರೋ 2ನೇ 3ನೇ ದಿವಸಕ್ಕೆ ನಮಗೆ ಬಂದು ಭೇಟಿಯಾಗಿ ಅಂತ ಹೇಳ್ತೀವಿ. ಆಮೇಲೆ ನಾನು ಹೇಳ್ದಂಗೆ ಮೊದಲೇ ಒಂದು 2-3 ತಿಂಗಳು ಅವರೆಲ್ಲ ಪ್ರಿಪೇರ್ ಆಗಿ ಕೋಎನ್ಸೈಮ್ Q ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಮೆಡಿಕೇಷನ್ನ ತೊಗೊಂಡು ಜೊತೆಗೆ ಕೆಲವೊಂದು ಮಲ್ಟಿವಿಟಮಿನ್ಸ್ ಎಲ್ಲ ತೊಗೊಂಡು ಅವ್ರದ್ದು ವೈಟಮಿನ್ D3, ವೈಟಮಿನ್ B12 ಎಲ್ಲ ಕರೆಕ್ಟಾಗಿದೆ ಅಂತ ಕಂಡು ಹಿಡಿದ ಮೇಲೆ ನಾವು ಥೈರಾಯ್ಡ್ ಲೆವೆಲ್ಸು, ಪ್ರೊಲ್ಯಾಕ್ಟಿನ್ ಲೆವೆಲ್ಸು ಇವೆಲ್ಲ ಕೆಲವೊಂದು ಹಾರ್ಮೋನ್ ಟೆಸ್ಟ್ ಮಾಡಿ ಎಲ್ಲ ಸರಿಯಾಗಿದ್ದರೆ ಮಾತ್ರ ಅವ್ರಿಗೆ ಇದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಜೊತೆಗೆ ಡಯಾಬಿಟೀಸು, ಹೈಪರ್ ಟೆನ್ಷನ್ ಇವೇನಾದರೂ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಮಾಡ್ತೀವಿ. ಇತ್ತೀಚೆಗೆ ತುಂಬ ಯಂಗ್ ಹೆಣ್ಮಕ್ಳಿಗೂ ಈ ಥರ ಪ್ರಾಬ್ಲಮ್ಸ್ ಇದೆ. ಆ್ಯಂಡ್ ಇವಾಗ ಎಷ್ಟೋ ಜನ, ಇವಾಗ ಲಾಸ್ಟ್ ಮಂತಲ್ಲಿ ನಾನು 7 ವುಮೆನ್ ಹ್ಯಾವ್ ಗಾನ್ ಫಾರ್ ಊಸೈಟ್ ವಿಟ್ರಿಫಿಕೇಷನ್. ಆ 7 ಜನನೂ 40 ವರ್ಷದ ಮೇಲೆ ಇದ್ದರು. ಅವರಿಗೆ ಫಸ್ಟ್ ಮ್ಯಾರೇಜಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟು 2ನೇ ಮದುವೆ ಆಗೋದಕ್ಕೆ ತಡವಾಗ್ತಾ ಇರೋದ್ರಿಂದ ಅವ್ರು ಬಂದು ಊಸೈಟ್ ವಿಟ್ರಿಫಿಕೇಷನ್ ಮಾಡಿಕೊಂಡ್ರು. ಹಾಗಾಗಿ ಊಸೈಟ್ ವಿಟ್ರಿಫಿಕೇಷನ್ ಕೆರಿಯರ್ ಗೋಲ್ಸ್ ಇರೋದ್ರಿಂದ ಯಂಗ್ ವುಮೆನ್ ಕ್ಯಾನ್ ಡೂ ಇಟ್ ವೆನ್ ದೇ ವಾಂಟ್ ಟು ಪೋಸ್ಟ್ಪೋನ್ ದಿಯರ್ ಮ್ಯಾರೇಜ್ ಅಂಡ್ ಪ್ರೆಗ್ನೆನ್ಸಿ. ಆ್ಯಂಡ್ ವುಮೆನ್ ಬಿಯಾಂಡ್ ದ ಏಜ್ ಆಫ್ 35 before the age of 42 should consider this, especially when their pregnancy, when their marriage is getting delayed. ಈ 2 ಇಂಡಿಕೇಷನಲ್ಲಿ ಬಂದಾಗ ನಾನು ಹೇಳ್ದಂಗೆ ಇದೆಲ್ಲ ಪ್ರಿಕಾಷನ್ಸ್ನ ತಗೊಂಡು ಅವ್ರಿಗೆ ಮುಟ್ಟಾಗಿದ್ದು 2ನೇ 3ನೇ ದಿವಸಕ್ಕೆ ನಾವು ಕರೆಸಿ ಸ್ಕ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಎಷ್ಟು ಫಾಲಿಕಲ್ಸ್ ಇದೆ ಅಂತ ನೋಡ್ಕೊತೀವಿ. ಆಮೇಲಿಂದ ನಾವು IVF ಇಂಜೆಕ್ಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ. ವಯಸ್ಸು ಜಾಸ್ತಿ ಆದಂಗೆ ನಾವು ಡೋಸೇಜ್ ಆಫ್ ಇಂಜೆಕ್ಷನ್ನ ಕಡಿಮೆ ಮಾಡ್ತಾ ಹೋಗ್ತೀವಿ.
ಈವನ್ ಯಂಗ್ ವುಮನಿಗೆ ಕಡಿಮೆ ಡೋಸಲ್ಲೇ ಸಾಕು, ಇವಾಗೆಲ್ಲ ಮಿನಿಮಮ್ ಸ್ಟಿಮ್ಯುಲೇಷನ್ ಅಥವಾ ಕಡಿಮೆ ಡೋಸಲ್ಲಿ ಒಳ್ಳೆ ಕ್ವಾಲಿಟಿ oocytes ಬರುತ್ತೆ ಅಂತ ಹೇಳಿ ಯಾವಾಗಲೂ ನಾವು ಕಡಿಮೆ ಡೋಸಲ್ಲಿ IVF ಮಾಡೋದಕ್ಕೆ ಇವಾಗ ಪ್ರಯತ್ನ ಮಾಡ್ತಾ ಇದ್ದೀವಿ. The world is only talking about minimum stimulation IVF now. There's no harm in doing 2 cycles of IVF rather than give all the dose in a single cycle. ಅದರಿಂದ ಮಿನಿಮಮ್ ಸ್ಟಿಮ್ಯುಲೇಷನ್ನ ಮಾಡಿ ಅವ್ರಿಗೆ ದಿನಕ್ಕೆ ಒಂದೇ ಇಂಜೆಕ್ಷನ್ ತೊಗೊಳಕ್ಕೆ ಹೇಳ್ತೀವಿ. ಹೆಂಗಿದ್ರೂ ಇದೇ ಸೈಕಲಲ್ಲಿ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಲಾರ್ದಕ್ಕೆ ಎಗ್ ರಪ್ಚರ್ ಫಾಲಿಕಲ್ ರಪ್ಚರ್ ಆಗಲಾರ್ದಂಗೆ ಯಾವ ಇಂಜೆಕ್ಷನ್ ಇರುತ್ತೋ ಆ ಇಂಜೆಕ್ಷನ್ ಬದಲಾಗಿ ಒಂದು ಟ್ಯಾಬ್ಲೆಟೇ ಕೊಟ್ಬಿಟ್ಟು 10 ದಿನದ ಇಂಜೆಕ್ಷನ್, ಒಂದು ಸಿಂಗಲ್ ಇಂಜೆಕ್ಷನ್ ಎವ್ರಿ ಡೇ ಸೆಲ್ಫ್ ಇಂಜೆಕ್ಷನ್ ಹಾಕ್ಕೊಳ್ಳೋಕೆ ಹೇಳ್ತೀವಿ. ಅವರು ಮುಟ್ಟಾಗಿರೋ 2ನೇ ದಿವಸದಿಂದ ಒಂದು 10 ದಿವಸ ಇಂಜೆಕ್ಷನ್ ಹಾಕ್ಕೋಬೇಕು. ಮಧ್ಯದಲ್ಲಿ 3 ದಿವಸಕ್ಕೊಂದ್ಸತಿ ನಮ್ಮ ಹತ್ರ ಸ್ಕ್ಯಾನಿಂಗ್ ಬಂದು ಫಾಲಿಕಲ್ ಗ್ರೋತ್ ಸರಿಯಾಗಿ ಆಗ್ತಾ ಇದೆ ಅಂತ ಪರೀಕ್ಷೆ ಮಾಡಿಸ್ಕೋಬೇಕು. ಒನ್ಸ್ ಫಾಲಿಕಲ್ ದೊಡ್ಡದಾಗಿ ಕರೆಕ್ಟ್ ಸೈಜಿಗೆ ಬಂದಾದಮೇಲೆ ಅವ್ರಿಗೆ ಆ ಟ್ರಿಗರ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ. HCG ಆಗಿರ್ಬೋದು ಅಥವಾ GnRH ಎಗಾನಿಸ್ಟ್ ಇಂಜೆಕ್ಷನ್ ಆಗಿರ್ಬೋದು, ಈ ಥರದ್ದು ಯಾವುದಾದ್ರೂ ಒಂದು ಇಂಜೆಕ್ಷನ್ ಕೊಟ್ಟು ಈ ಎಗ್ ಮೆಚ್ಯೂರ್ ಆಗೋ ಥರನೂ ಮಾಡಿ ಈ ಇಂಜೆಕ್ಷನ್ ಕೊಟ್ಟು ಕರೆಕ್ಟಾಗಿ ಒಂದು 35 ಅವರ್ ಆದಮೇಲೆ ನಾವು ಓವಮ್ ಪಿಕಪ್ ಪ್ರೊಸೀಜರ್ ಯಾವ ಥರ ಸಾಮಾನ್ಯವಾಗಿ ಮಾಡ್ತೀವೋ ಅದೇ ಥರ ಓವಮ್ ಪಿಕಪ್ ಮಾಡ್ತೀವಿ. ಓವಮ್ ಪಿಕಪ್ ಮಾಡಿ oocytesನ ಎಲ್ಲ ಸಂಗ್ರಹಿಸ್ಕೊಂಡು M1 M2 ಅಂದರೆ ಮೆಚ್ಯೂರ್ oocytes ಅಥವಾ ಅದಕ್ಕಿಂತ ಒಂದು ಸ್ಟೇಜ್ ಕಡಿಮೆ ಇರುವಂಥ oocytes ಎಲ್ಲನೂ ಫ್ರೀಸ್ ಮಾಡ್ತೀವಿ. ಅದರಿಂದ oocyte ವಿಟ್ರಿಫಿಕೇಷನ್ ಇಸ್ ಅ ವೆರಿ ಸ್ಟಡಿ ಪ್ರೊಸೀಜರ್. ಇದರಿಂದ ನಾವು ಎಗ್ಸ್ನ ಥಾ ಮಾಡಿದಾಗ ಆಲ್ಮೋಸ್ಟ್ ಮೊದಲು ಹೇಗಿತ್ತೋ ಅದೇ ಥರ ಸ್ಟೇಜಿಗೆ ಬಂದುಬಿಡುತ್ತೆ. ವಿ ಹ್ಯಾವ್ ಹ್ಯಾಡ್ ಲಾಟ್ ಆಫ್ ಪ್ರೆಗ್ನೆನ್ಸೀಸ್ ವಿತ್ oocyte ವಿಟ್ರಿಫಿಕೇಷನ್. ಅದರಿಂದ ನಮಗೆ ಈ oocyte ವಿಟ್ರಿಫಿಕೇಷನ್ ಪ್ರೊಸೀಜರ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಖುಷಿ ಫರ್ಟಿಲಿಟಿ ಹಾಗೂ IVF ಸೆಂಟರ್, ನಂಬರ್ 5/A, ಬನ್ನೇರುಘಟ್ಟ ರಸ್ತೆ, ವೆಗಾ ಸಿಟಿ ಮಾಲ್ ರಸ್ತೆ ಹತ್ತಿರ, ಸಾರಕಿ ಇಂಡಸ್ಟ್ರಿಯಲ್ ಲೇಔಟ್, ಡಾಲರ್ ಲೇಔಟ್ 3ನೇ ಫೇಸ್, JP ನಗರ, ಬೆಂಗಳೂರು, ಕರ್ನಾಟಕ 560078. ಇಮೇಲ್ ವಿಳಾಸ info.khushi-fertility2023@gmail.com. ದೂರವಾಣಿ ಸಂಖ್ಯೆ 7349200888. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.